ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಯಾಕೆ ಅಪ್ಪನ್ಗೆ ನಂದಿನಿ ಆಂಟಿ ಅಜ್ಜಿ ಕಾಲೊತ್ತಕ್ಕೆ ಹೇಳಿದ್ಲು ಅಂತ ಹೇಳ್ಬಿಟ್ಟಿದೀಯಾ? ನಮ್ಮ ಅಪ್ಪ ಅಮ್ಮನ ತಂಟೆಗೆ ಬಂದ್ರೇನೆ ಯಾರನ್ನೂ ಬಿಡಲ್ಲ ಅಂತದ್ರಲ್ಲಿ ನಮ್ ಕಮಲಮ್ಮ ಅಜ್ಜಿ ತಂಟೆಗೆ ಬಂದ್ರೆ ನಾನ್ ಬಿಡ್ತೀನಾ? ಜನ್ಮ ಜನ್ಮ ಜಲಾಡ್ಬಿಡ್ತೀನಿ. ನಮ್ ಕಮಲಮ್ಮ ಅಜ್ಜಿ ಅಂದ್ರೆ ಏನು? ಅಲ್ಲ, ಏನೇ ಆದರೂ ನಮ್ಮ ಯಜಮಾನ್ರ ಸಂಬಂಧಿಕರವರು. ಅವರು ನನ್ನ ಕಾಲಿಡ್ದು ಕ್ಷಮೆ ಕೇಳಿದ್ದು ಸ್ವಲ್ಪ ಬೇಜಾರಾಯ್ತಮ್ಮ. ಹಲೋ, ಯಜಮಾನ್ರಿಗೆ ಯಜಮಾಂತಿ ನಮ್ಮಮ್ಮ, ನಮ್ಮಮ್ಮನ್ಗೆ ಅಮ್ಮ ನೀವು. ನಿಮ್ ತಂಟೆಗೆ ಯಾರಾದ್ರೂ ಬಂದ್ರೆ ಬಿಟ್ಬಿಡ್ತೀನಾ? ಇಲ್ಲೇ ಇದ್ಕೊಂಡು ಸ್ಕೂಲು ಫ್ಯಾಕ್ಟ್ರಿ ಎಲ್ಲ ಹಾಳು ಮಾಡ್ತಾ ಇದ್ಲು. ನಾವೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಜಮಾನ್ರು ಒಂದು ಗಟ್ಟಿ ನಿರ್ಧಾರ ಮಾಡಿ ಆಚೆ ಹಾಕಿದ್ರು. ಮತ್ತೆ ಮನೆ ಒಳಗಡೆ ಬರ್ದೇ ಇದ್ರೆ ಸಾಕಪ್ಪ. ರೂಪಾ ಆಂಟಿ, ನೀವು ಬೇರೆ ಮತ್ತೆ ಯಾವ ಮುಖ ಇಟ್ಕೊಂಡು ಮನೆ ಒಳಗಡೆ ಬರ್ತಾಳೆ? ಹಾಗೇನಾದ್ರೂ ಬಂದ್ರೆ ನಾನ್ ಬಿಡ್ತೀನಾ? ಸರಿ ಸರಿ, ಬೇಗ ಸ್ವೀಟ್ ಮಾಡ್ಕೊಡಿ. ಏನ್ ಹೀಗೆ ಕೂತಿದ್ದೀರಾ? ಬನ್ನಿ ಬನ್ನಿ ನಡಿ ಬನ್ನಿ ಬನ್ನಿ ಕಮಲಮ್ಮಜ್ಜಿ ಬನ್ನಿ. ಕೊನೆಗೂ ಟೆಸ್ಟ್ ಎಲ್ಲ ಮುಗಿಸಿ ಆಪರೇಷನ್ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಈ ಸಲ ನನಗೆ ಆಪರೇಷನ್ ಆಗಲೇಬೇಕು. ಹಕ್ಕಿಗಳಿಗೆ ರೆಕ್ಕೆ ಎಷ್ಟು ಮುಖ್ಯನೋ, ಮಂತ್ರವಾದಿಗಳಿಗೆ ಮಂತ್ರ ಜಪಿಸೋದು ಅಷ್ಟೇ ಮುಖ್ಯ. ಮಂತ್ರ ಜಪಿಸ್ಬೇಕಂದ್ರೆ ಮಾತು ಬರಬೇಕು. ಮಂತ್ರ ಹೇಳ್ದೆ ನನ್ನ ಶಕ್ತಿನ ಕಳ್ಕೊಂಡಿದ್ದೀನಿ. ಅಣ್ಣ, ಈ ಸಲ ಮಿಸ್ಸೇ ಆಗಲ್ಲ. ಆಪರೇಷನ್ ಆಗಿ ಮಾತು ಬಂದೇ ಬರುತ್ತೆ ನಿಂಗೆ. ನಿನಗ್ ಮಾತು ಬಂದಾಗ ನಂದೊಂದು ಕಂಡೀಷನ್ ಇದೆ ಅಣ್ಣ. ಮಾತು ಬಂದ ತಕ್ಷಣ ಮೊದಲು ನಂದಿನಿ ಅಂತ ನೀನ್ ನನ್ನ ಹೆಸರೇ ಕರಿಬೇಕು. ಆಪರೇಷನ್ ಆಗಿ ಮಾತು ಬಂದ ತಕ್ಷಣ ನೀನ್ ಮಾಡೋ ಮೊದಲನೇ ಕೆಲಸ ಏನಣ್ಣ? ಮಂತ್ರನ ಜಪಿಸೋದು. ನಾನು ಕಳ್ಕೊಂಡಿರೋ ಎಲ್ಲ ಶಕ್ತಿನೂ ವಾಪಸ್ ಪಡ್ಕೊಳ್ಳೋದು. ಇದೇ ನನ್ನ ಉದ್ದೇಶ. ನೆನೆಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಣ್ಣ? ನಾನು ನನ್ನ ಹಳೆಯ ಆದಿ ಅಣ್ಣನ ನೋಡ್ತೀನಿ. ಅಣ್ಣ, ನಿನಗೆ ಮಾತು ಬಂದ ತಕ್ಷಣ ನಿನ್ನ ಶಕ್ತಿನೆಲ್ಲ ವಾಪಸ್ ಪಡ್ಕೊಂಡು ಆ ರಾವಣ್ಣು ಶಿವಗಾಮಿ ಇಬ್ರೂ ಮಟ್ಟ ಹಾಕ್ಬೇಕು ಅಣ್ಣ. ಈ ಅಣ್ಣ ತಂಗಿಗೆ ಬೇರೆ ಏನು ಕೆಲಸ ಇಲ್ಲ. ಬೇರೆಯವ್ರ ಮನೆನ ಹೇಗೆ ಹಾಳು ಮಾಡ್ಬೇಕನ್ನೋದೇ ಯೋಚನೆ. ಮಾತು ಬಂದಿಲ್ಲ, ಮಾತು ಯಾವಾಗ ಬರುತ್ತಂತನೂ ಗೊತ್ತಿಲ್ಲ. ಆಗಲೇ ಎಲ್ಲರನ್ನೂ ಮಟ್ಟ ಹಾಕ್ಬೇಕಂತೆ.
ಅಪ್ಪ ಭಗವಂತ, ನನ್ನ ಈ ಕಷ್ಟದಿಂದ ಯಾವಾಗ ಪಾರ್ ಮಾಡ್ತೀಯ ಅಂತ ಕೇಳ್ಕೊತಾ ಇದೀಯಾ? ಏನು ಆಫೀಸ್ ಕಡೆನೇ ಬರ್ತಾ ಇಲ್ಲ? ನಾವು ಸೈನ್ ಹಾಕ್ಸ್ಕೊಳ್ಳೋಕ್ಕೆ ನಿನ್ನ ಮನೆ ಹತ್ರ ಬರಬೇಕಾ? ಏಯ್, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಎಂಜಲೆತ್ತವ್ ನೀನು ನನ್ನೇ ಬಾ ಹೋಗು ಅಂತ ಕರಿತಾ ಇದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಬಂದಿದ್ ವಿಷಯ ಏನೋ ಅದನ್ ಬೊಗಳು. ಓಕೆ, ಸಾರಿ. ಕಲ್ಪನಾ ಮೇಡಮ್ ಅವರೇ, ಸಾರಿ, ಶಿವಗಾಮಿ ಮೇಡಮ್ ಅವರೇ, ಈ ಅಗ್ರಿಮೆಂಟ್ಗೆ ನೀವು ಸೈನ್ ಹಾಕ್ಬೋದಾ? ಏನ್ ಅಗ್ರಿಮೆಂಟ್ ಇದು? ಬಾಸು, ಶಿವಗಾಮಿ ಮೇಡಮ್ ಅವ್ರ ಸ್ಕೂಲ್ನ ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳ್ತಿರೋ ಅಗ್ರಿಮೆಂಟ್ ಇದು. ಸೈನ್ ಹಾಕಿ ಕಲ್ಪನಾ ಸಾರಿ ಶಿವಗಾಮಿ ಮೇಡಮ್ ಅವರೇ. ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ, ದಯವಿಟ್ಟು ಬೇಗ ಸೈನ್ ಹಾಕಿದ್ರೆ ಒಳ್ಳೇದು. ನನಗೆ ಲೇಟ್ ಆಗ್ತಿದೆ. ಮೇಡಮ್, ಲೇಟ್ ಆಗ್ತಿದೆ, ಸೈನ್ ಹಾಕ್ಕೊಡ್ತೀರಾ? ಬರ್ಲಾ ಮೇಡಮ್? ಅಪ್ಪ ದೇವ್ರೆ, ಈ ಕೆಲ್ಸನ ನಾನು ಇನ್ನು ಎಷ್ಟು ದಿನ ಮಾಡ್ಬೇಕು? ನನ್ನ ಕೈಯಲ್ಲಿ ಇಂಥ ಕೆಲಸ ಮಾಡಿಸ್ತಾ ಇದ್ಯಾ?